ಆಫ್ಟರ್ ಚಿಲ್ಲರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ ನೀನು ನನ್ನ ಮೇಲೆ ಕೈ ಮಾಡ್ತೀಯ. ಅವಾಗ ಅವ್ರ ಡೈಲಾಕು ನಾನು ಹೇಳ್ಬಿಡ್ಲ? ಹೌದು ಕಣೋ, ನಾವು ಚಿಲ್ಲರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ಗಳೇ ಈ ಕನ್ನಡದ ತೇರಿಂದ ಎಷ್ಟೋ ಜನ ಹಗಲು ರಾತ್ರಿ ದುಡ್ದು ನಿಯತ್ತಿಂದ ಬದುಕ್ತಾ ಇದೀವಿ. ಹೇಯ್, ಈ ಕಾಕಿ ಕದಿರ್ ನಿನ್ಗೇನೋ ಗೊತ್ತೋ? ದೊಡ್ಡ ದೊಡ್ಡ ಹೀರೋಗಳನ್ನ ಎದೆ ಮೇಲೆ ಹಚ್ಚಿ ಹಾಕ್ಸ್ಕೊಂಡು ಆಟೋ ಇಂದ ಪೋಸ್ಟರ್ ಹಾಕೊಂಡು ಫ್ರೀ ಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕಗಳು. ಆಮೇಲೆ ನನ್ನ ಡೈಲಾಕು ಇಷ್ಟೇ ಹೇಳ್ಬಿಟ್ರೆ ಇನ್ನೊಂದು ಡೈಲಾಗ್ ನಂದು. ನನ್ನ ಡೈಲಾಕು ಕೇಳ್ರ, ಈ ನನ್ನ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ತಿಳ್ಕೊಬಿಟ್ಟವನೆ. ನಾ ಕನ್ನಡ ಪಿಕ್ಚರ್ ನೋಡ್ಕೊಬಂದು ನನ್ನ ಹತ್ರನೇ ಕುಂತವನೆ. ಇನ್ನೆಲ್ಲ ಭಾಷೆ ಪಿಕ್ಚರ್ಗಳು ನೋಡೋರು ನಾವು, ಈ ನಮ್ಗೆ ಹೆಂಗಾಗಲ್ಲ. ಏಯ್, ನಾ ನೋಡಿ ಪಂಚಿಂಗ್ ನಿಮ್ ಬಾಡಿರೋ ಪಾರ್ಟ್ಸ್ ಗಳೆಲ್ಲ ಪಂಚರ್ ಆಗ್ಬಿಡ್ಬೇಕು. ತುಂಬಾ ಲಕ್ಕಿ ನನ್ಗೆ ಅದೊಂದು ಪಾತ್ರ ಸಿಕ್ಕಿದ್ದು ಅಂಡ್ ಹೀರೋ ಆಗಿ ಚಾನ್ಸ್ ಸಿಕ್ಕಿದ್ದು. ಕತೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ 2020 ನಾವು ಲಾಕ್ಡೌನ್ ಎಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರೋಂಥ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸಿಡೆಂಟ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು. ಆಗ ಕತೆ ಕೇಳಿದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು, ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು. ಸೊ ಆ ಥರ ಎಸ್ ಸರ್, ಹೌದು ಖಂಡಿತ ಸರ್. ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್, ಮೈಸೂರು ಸರ್. ಹೌದು ಸರ್, ಹೌದು ಸರ್. ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್. ಆ್ಯಕ್ಚುಲಿ ಶಶಿ ಆರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು. ಅರ್ಧ ಬ್ಲಡ್ಡು ಇನ್ನು ಮಾಡಿದೆ. ಹೌದು ಸರ್, ಹೌದು ಸರ್. ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಶಿಕುಮಾರ್ ಅವರು ನನ್ನ ದೊಡ್ಡ ಮಗ. ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ. ನಿರ್ಮಾಪಕರು ನಮ್ಮ ಮಿಸಸ್, ಇವರು ನಮ್ಮ ಪತ್ನಿನೇ. ಅಂದರೆ ಇವತ್ತು ಹೊಸ ಪ್ರತಿಭೆಗಳಿಗೆ ಯಾರೂ ನಿರ್ಮಾಣ ಮಾಡೋಕ್ಕೆ ಬರಲ್ಲ, ಮುಂದೆ ಬರಲ್ಲ. ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು, ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು. ಅವರ ಸಹಾಯದೊಂದಿಗೆ ನಾವು ಇಬ್ಬರು ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ. ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ. ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ. ಹಾಗಾಗಿ ಇನ್ಸ್ಟಿಟ್ಯೂಟ್ಗಳಿಂದ ಮತ್ತು ಎಲ್ಲ ನಾನು 93-94ರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ. ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಡ್ಬಂತು. ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನ ನನಗೆ ಗೊತ್ತಿರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವುದು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನ ಮಾಡ್ತಿದ್ದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅವ್ರಿಗೂ ಅಷ್ಟೇ ಡೈರೆಕ್ಷನ್ ಯಾವ ರೀತಿ ಮಾಡಬೇಕು, ಹೇಗಿರುತ್ತೆ, ಅವರಿಗೆ ಡೈರೆಕ್ಷನ್ ಫೀಲ್ಡ್ ತುಂಬಾ ಇಷ್ಟ ಆಗ್ತಿತ್ತು ಅವ್ರಿಗೆ. ಮತ್ತೆ ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು 2-3 ಸಿನಿಮಾ ನೋಡೋದು. ಮತ್ತೆ ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ್ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ. ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು. ಜೊತೆಗೆ SFX ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತೆ ನಮ್ಮ ಸ್ನೇಹಿತರುಗಳ ಸಿನಿಮಾಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ. ಹೋಗು, ವರ್ಕ್ ಮಾಡು, ತಿಳ್ಕೊ, ಅದರಲ್ಲಿ ಸಾಕಷ್ಟು ಇದಿರುತ್ತೆ. ನೀವು ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು, ಹೋಗ್ಬೇಕು, ಅಲ್ಲಿ ತಿಳ್ಕೋಬೇಕು, ಕಷ್ಟಪಡಬೇಕು. ಆವಾಗ ನಿಮ್ಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ತದನಂತರ ನೀವು
ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನ ತಯಾರು ಮಾಡಿದೀವಿ ಎಲ್ಲ. ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ, ನಮ್ಮ ನಾಯಕ ನಟನಾಗಿ. ಇವನು ಚಿಕ್ಕ ವಯಸ್ಸಿಂದ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನನ್ನ ವೃತ್ತಿನೇ ಡ್ಯಾನ್ಸ್ ಅಲ್ವಾ, ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸೋದು, ಅವನಿಗೆ ರೆಡಿ ಮಾಡೋದು, ಮತ್ತೆ ಡೈಲಾಗ್ಸ್ ಯಾವ ರೀತಿ ಮಾಡಬೇಕು, ಹೆಂಗೆ ಬರುತ್ತೆ, ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ, ಇವೆಲ್ಲ ನಾವು ಆವಾಗಿಂದಲೇ ನಾವು ಟ್ರೈನ್ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ. ನಮಸ್ಕಾರ, ನಾನು ಆಯುಷ್ ಶಶಿಕುಮಾರ್, ರಿಕ್ಷಾ ಚಾಲಕ ಸಿನಿಮಾದ ನಿರ್ದೇಶಕ. ಇಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ. ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು. ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್. ಇವರಿಬ್ರು ಕೂಡ ಸಿನಿಮಾ ಯಾವಾಗ್ಲೂ ತಿಂಗ್ಳಿಗೆ ಒಂದ್ 2-3 ಸಲ ಆದ್ರೂ ಸೇರೋರು ಪಕ್ಕ. ಆ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು, ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್. ಸೊ ಎಲ್ಲರೂ ಸೇರ್ಕೊಂಡು ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ, ಸರಿ ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು. ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದುಂಟು ಶೂಟಿಂಗ್ ಹೋಗೋದಕ್ಕೆ. ಇದ್ರ ಮಧ್ಯೆ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಅದಕ್ಕೆ ಸ್ಟಾಪ್ ಆಗಿದ್ದಾಗ, ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ, ಸೃಜನಾ ಮೀಡಿಯಾ ಹೌಸ್ ಅಂತ. ಅದ್ರದ್ದು ಓನರ್ ಬಂದು ಮಂಜುಸ್ವಾಮಿ ಅಂತ, ನಮ್ಮ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತಂದಾಗ, ಕಲ್ತ್ಕೋಬೇಕು ಅಂದಾಗ, ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಹೇಗಿದ್ರು ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದನ್ನ ಕಲಿಸಿ ನೋಡಿ ಒಂದು 6 years ತನಕನೂ ನಾನು ಸುಮಾರು ಅತಿಶಯ್ ಸರ್ ಹತ್ರನೂ ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದ್ದಾರೆ, ಇನ್ನೊಬ್ಬರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು, ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್, ಮತ್ತೆ ಸಣ್ಣ ಪುಟ್ಟ SFX ವರ್ಕ್ಸ್ ಯಾವ್ದು ಇರ್ತಿತ್ತು. ಇವೆಲ್ಲ ಮಾಡ್ತಾ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ. ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ. ಅದೇ ಸರ್, ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು. ನೆಕ್ಸ್ಟ್ ಬಂದು ಈ ಸಿನಿಮಾ ಶುರು ಆಗಕ್ಕೆ ಕಾರಣ ಏನಂತಂದ್ರೆ, ಸಿನಿಮಾ ಮಾಡೋಣ ಅಂತ ಇದಾಯ್ತು. ಸರಿ, ಈಗ ನಮ್ಗೆಲ್ಲರೂ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ, ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ, ಸೊ ಆಯ್ತು ಸಿನಿಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ಥ್ರೂ ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಶುರು ಮಾಡಿದ್ವಿ. ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಷನ್ಸ್ ಮಾಡಿದ್ವಿ. ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರುವಂಥವ್ರು ನವೀನ್, ಮತ್ತೆ ಉಮೇಶ್ ಅಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಮತ್ತೆ ಇನ್ನ ಹಲವಾರು ಜನ. ಇವರು ಮೈನ್ ನಂದಿನಿ, ಹೀರೋಯಿನ್ ನಂದಿನಿ ಕೂಡ ಇದ್ರ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು. ಮತ್ತೆ ಹೇಳಿದೆ ಗಣಿ ಸರ್, ಎಸ್, ಒನ್ ಆಫ್ ಮೈ ಬ್ರದರ್ ಗಣಿನೂ ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು. ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಎಲ್ಲ ಶುರು ಆಗಿತ್ತು. ಯಾವಾಗ ನಮ್ಮ ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ, ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶಯ್ ಸರ್. ಆಮೇಲೆ ಪ್ಲಾನ್ ಮಾಡಿ, ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡ್ಕೊಂಡು 4 ಸಾಂಗ್ ಎಲ್ಲ ರೆಡಿ ಮಾಡಿ, 5 ಸಾಂಗ್ ಇತ್ತು, 4 ಹಾಕಿದೀವಿ. ಈಗ 1 ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್. ಸೊ ಎಲ್ಲ ಬೇಸ್ ಆಗಿ ಶುರು ಮಾಡಿಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇವ್ರುಗಳಿಗೆ ಒಂದು ಸಂಘ, ಮತ್ತೆ ಇನ್ನೊಂದು ಏನೋ ಅಂದ್ರೆ ಒಬ್ರನ್ನೊಬ್ರು ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಎಲ್ಲರೂ ಒಂದೊಂದು ಜಿಲ್ಲೆಯಿಂದ ಎಷ್ಟೆಷ್ಟು ಜನ ಅಂತ ಅಲ್ಲೊಬ್ಬೊಬ್ರು ಮುಖ್ಯಸ್ಥರು, ಮತ್ತೆ ಅವ್ರು ಮೀಟ್ ಮಾಡ್ಕೊಬೇಕು, ಏನೇನ್ ಮಾತಾಡ್ಬೇಕು ಏನು ಅಂತ, ಅಲ್ಲೇನೋ ಯಾರಿಗೂ ಆಕ್ಸಿಡೆಂಟ್ ಆಗಿತ್ತು, ಇದೆಲ್ಲ ಸೊ ಅವ್ರು ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಂಘ ಮಾಡ್ಕೊಂಡು ಅದ್ರೊಳಗಡೆ ಇದ್ದಾರೆ. ಸೊ ಹಾಗಾಗಿ ಅಲ್ಲೊಂದಷ್ಟು ಜನ ನಾವು ಟ್ರೈ ಮಾಡಿದ್ವಿ ರೀಚ್ ಮಾಡಕ್ಕೆ. ಅದೇನೆ ಇದರಲ್ಲಿ ನಮ್ಗೆ ತುಂಬಾ ಈ ಸಿನಿಮಾದಲ್ಲಿ ನಮ್ಗೆ ಆ ಸಂಘದಲ್ಲಿ ಅಂತಂದ್ರೆ KSSTU, ಕರ್ನಾಡಿ ಸಾರಥಿಗಳ ಸೈನ್ಯ, ಮತ್ತೆ ಸ್ನೇಹಜೀವಿ
ಟ್ರೇಡ್ ಯೂನಿಯನ್, ಈ 2 ಸಂಘಗಳಿಂದ ನಮಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಸರ್. ಇದು 2 ಆಗಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ. ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಮೂವಿಯಲ್ಲಿ ವಿಧವೆ ವಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ, ಹೆಂಗೆ ನಡ್ಸ್ಕೊಳ್ಳುತ್ತೆ, ಹೆಂಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ, ಅವಳೇ ಕಾರಣ ಎಲ್ಲದಕ್ಕೂ. ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು. ನನಗೆ ಅಷ್ಟು ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ. ಲೈಕ್ ಟ್ರೈನ್ ಅಪ್ ಮಾಡಿದರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಮಾಡ್ತೀನಿ, ನಾನು ಮಾಡ್ಬೋದು ಅಂತ. ಶಶಿ ಸರ್ ಆಗಿರ್ಬೋದು, ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು, ಹೇಳಿಕೊಟ್ರು. ತುಂಬ ಕಲ್ತಿದ್ದೀನಿ ಅವರಿಂದ. ಸೊ ನನ್ನ ಹೆಸರು ನವೀನ್ ಅಂತ. ಫಿಲಮಲ್ಲಿ ನನ್ನ ಪಂಕ್ಲೋಕೆ ಅಂತಾರೆ, ಖಳನಾಯಕನಾಗಿ ಅಭಿನಯ ಮಾಡಿದ್ದೇನೆ. ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ನಿರ್ಮಾಪಕರಾದಂಥ ನಮ್ಮ ಶಶಿ ಮಾಸ್ಟ್ರು ಹಾಗೂ ನಮ್ಮ ರಾಮದೇವ್ ಮಾಸ್ಟ್ರಿಗೂ ಧನ್ಯವಾದ ತಿಳಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾ ಮೂಡು ಬಂದಿದೆ. ರಿಕ್ಷಾ ಚಾಲಕ, ಆಟೋ ಸಬ್ಜೆಕ್ಟು ಎಲ್ಲ ಕೂಡ ಟೀಮ್ ವರ್ಕ್ ಆಗಿ ನಾವು ಮೈಸೂರು ಟೀಮಿಂದ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆದಂಥ ಆಯುಷ್ ಕುಮಾರ್ ಆಗಿರ್ಬೋದು, ತುಂಬ ನಮಗೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಕ್ಲಾಸಲ್ಲಿ ಯಾವ ರೀತಿ ಕ್ಯಾಮ್ರಾಗೆ ಎಕ್ಸ್ಪ್ರೆಷನ್ ಕೊಡಬೇಕು, ರಿಯಾಕ್ಷನ್ ಹೆಂಗೆ ಮಾಡಬೇಕು, ಯಾವ ರೀತಿ ಕ್ಲೋಸಪ್ಪನ್ನು ಮಾಡಬೇಕು, ಎಲ್ಲ ಕೂಡ ನಾವು ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟಲ್ಲಿ ತರಬೇತಿ ತಗೊಂಡು ಅದ್ಭುತವಾಗಿ ಅಭಿನಯ ಮಾಡಿದ್ವಿ. ಇದರಲ್ಲಿ ತುಂಬ ಪಂಚಿಂಗ್ ಡೈಲಾಗ್ ಎಲ್ಲ ಇದೆ ಸಿನಿಮಾದಲ್ಲಿ. ಒಂದೇ ಒಂದು ಪಂಚಿಂಗ್ ಡೈಲಾಗ್ ಹೇಳ್ತೀನಿ. ಆಫ್ಟರ್ ಚಿಲ್ಡ್ರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ ನೀನು ನನ್ನ ಮೇಲೆ ಕೈ ಮಾಡ್ತೀಯ. ಅವಾಗ ಅವ್ರ ಡೈಲಾಗು ನಾನು ಹೇಳ್ಬಿಡ್ಲ. ಹೌದು ಕಣೋ, ನಾವು ಚಿಲ್ಡ್ರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ಗಳೇ. ಈ ಕನ್ನಡದ ತೇರಿಂದ ಎಷ್ಟೋ ಜನ ಹಗಲು ರಾತ್ರಿ ದುಡ್ದು ನಿಯತ್ತಿಂದ ಬದುಕ್ತಾ ಇದೀವಿ. ಹೇಯ್, ಈ ಕಾಕಿ ಕದಿರ್ ನಿನ್ಗೇನೋ ಗೊತ್ತೋ? ದೊಡ್ಡ ದೊಡ್ಡ ಹೀರೋಗಳನ್ನ ಎದೆ ಮೇಲೆ ಹಚ್ಚಿ ಹಾಕ್ಸ್ಕೊಂಡು ಆಟೋ ಇಂದ ಪೋಸ್ಟರ್ ಹಾಕೊಂಡು ಫ್ರೀ ಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕಗಳು. ಆಮೇಲೆ ನನ್ನ ಡೈಲಾಗು ಇಷ್ಟೇ ಹೇಳ್ಬಿಟ್ರೆ ಇನ್ನೊಂದು ಡೈಲಾಗ್ ನಂದು. ನನ್ನ ಡೈಲಾಗು ಕೇಳ್ರ, ಈ ನನ್ನ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ತಿಳ್ಕೊಬಿಟ್ಟವನೆ. ನಾ ಕನ್ನಡ ಪಿಕ್ಚರ್ ನೋಡ್ಕೊಬಂದು ನನ್ನ ಹತ್ರನೇ ಕುಂತವನೆ. ಇನ್ನೆಲ್ಲ ಭಾಷೆ ಪಿಕ್ಚರ್ಗಳು ನೋಡೋರು ನಾವು. ಈ ನಮ್ಗೆ ಹೆಂಗಾಗಲ್ಲ. ಏಯ್, ನಾ ನೋಡಿ ಪಂಚಿಂಗ್ ನಿಮ್ ಬಾಡಿರೋ ಪಾರ್ಟ್ಸ್ಗಳೆಲ್ಲ ಪಂಚರ್ ಆಗ್ಬಿಡ್ಬೇಕು. ಅದು ಪಂಚರ್ ಅಂದ್ರೆ ಪಂಚಿಂಗ್ ಹೊಡಿತೀನಿ, ಅವಾಗ ಫೈಟಿಂಗ್ ಎಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ಇವಾಗ ಪಬ್ಲಿಸಿಟಿ ಮಾಡಿ ನಾವು ಒಂದು ಒಳ್ಳೆ ಟೀಮ್ ಆಗಿ ನಾವು ವರ್ಕ್ ಮಾಡಿದೀವಿ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಗೆ ಪುಟ್ಟ ಕಲಾವಿದರನ್ನ ಆರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ವೇದಾಂತ್ ಅತಿಶಯ ಜೈನ್ ಅಂತ. ಸಂಗೀತ ನಿರ್ದೇಶಕ ಅಂತ ಹೆಸರು ಕೊಟ್ಟಿದ್ದಾರೆ, ಆದ್ರೆ ಎಲ್ಲ ವರ್ಕೂ ಅವರೇ ಮಾಡಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಟೆಕ್ನಿಕಲ್ ಆಗಿ ಏನ್ ಬೇಕು ನಾನು ಮಾಡಿದೀನಿ. ಅವರು ನೀವ್ ಹೇಳಿದ್ರಿ ಅವ್ರಿಗೆ ಅನುಭವ ಇಲ್ಲ ಅಂತ. ಅವರು ಹಲವಾರು ಆಲ್ಬಮ್ಗಳು, ಹಲವಾರು ಚಿತ್ರಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂಥವ್ರು. ಒಳ್ಳೆ ರಿದಮ್ ಸೆನ್ಸ್ ಇದೆ ಎಲ್ಲರಿಗೂ, ಅವ್ರ ಮಕ್ಳು ಎಲ್ಲರಿಗೂ. ಇವನ್ ರೀ ರೆಕಾರ್ಡಿಂಗು ಅಷ್ಟೇ ಸುಮಾರು ಬಿಟ್ಸ್ ಚಿರಂತವ್ರು ಕೂತಿದ್ರು, ಆಯುಷ್ ಕೂತಿದ್ರು. ಸೊ ಒಂದು ಹೋಲ್ ಫ್ಯಾಮಿಲಿ ಒಂದು ಪ್ಯಾಷನೇಟ್ ಆಗಿ ವರ್ಕ್ ಮಾಡಿರುವಂತ ಸಿನಿಮಾ ಇದು. ಮಕ್ಕಳಿಗೋಸ್ಕರ ಪೇರೆಂಟ್ ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನ ಇವರು ಮಾಡಿದ್ದಾರೆ. ಸೊ ಇವ್ರು ಬೋತ್ ಲಕ್ಕಿ ಅಂತ ಹೇಳ್ತೀನಿ. ಮತ್ತೆ ಆಯುಷ್ ಕೂಡ ಅಷ್ಟೇ, ತುಂಬಾ ಎಲ್ಲಾ ಕೆಲಸನೂ ಮಾಡ್ತಾರೆ ಅವರು. ಡೈರೆಕ್ಟ್ರು, ಡಬ್ಬಿಂಗ್ ಮಾಡ್ತಾರೆ, ಮ್ಯೂಸಿಕ್ಕು ಮಾಡ್ಬಿಡ್ತಾರೆ ಅನ್ಸುತ್ತೆ. ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದಾರೆ. ತುಂಬಾ ಸಂತೋಷ. ನೀವು ಸಪೋರ್ಟ್ ಮಾಡಬೇಕು. ಬರೀ ನೋವು ಅನ್ನೋದು ಒಂದೇ ಅಲ್ಲ, ಈ ಸಿನಿಮಾ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ನಿಮಗೆ ಕಾಮಿಡಿ ಇದೆ, ಹಲವಾರು ನೀವು ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು, ಲವ್ ತೋರಿಸಿದ್ದಾರೆ, ತುಂಬಾ ಮೆಸೇಜ್ ಇಟ್ಟಿದ್ದಾರೆ. ಎಲ್ಲರೂ ನಿಮಗೆ ಒಂದು ಕ್ಷಣ ಕೂಡ ನಿಮಗೆ ಕಣ್ಣು ಇದು ಮಾಡೋಕ್ಕಾಗಲ್ಲ. ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ.
ಸೊ ತುಂಬ ಚೆನ್ನಾಗಿತ್ತು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ರೀ ರೆಕಾರ್ಡಿಂಗ್ ಮಾಡಿದ್ದು ಅದೆಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟು